ಮಹಾಶಿವರಾತ್ರಿ ಹಬ್ಬದ ವಿಶೇಷತೆ ಏನು ಮ್ಯಾಮ್? ನನಗೆ ಗೊತ್ತಿರೋ ಪ್ರಕಾರ ಶಿವ ಪಾರ್ವತಿ ಒಂದಾಗಿದ್ದ ದಿವಸ ಇದು ಫಸ್ಟ್ ಲವ್ ಮ್ಯಾರೇಜ್ ಆಫ್ ದ ಯೂನಿವರ್ಸ್ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ, ನಮ್ಮ ಕಲ್ಚರ್ ಅಲ್ವಾ ಇದು. ಸೊ ಶಿವರಾತ್ರಿ ಹಬ್ಬನ ಹೇಗೆ ಆಚರಿಸ್ತಾರೆ ಸರ್? ಶಿವನ ಕೃಪೆ ಪಾತ್ರ ಬೇಕು ಅಂತ ಎಲ್ಲರೂ ಇಷ್ಟಪಡ್ತಿದ್ದಾರೆ. ಜಾಗರಣೆ ಯಾಕೆ ಮಾಡಬೇಕು ಸರ್? ಜಾಗರಣೆ ಯಾಕೆಂದರೆ ನಾವು ಅದು ಒಂದು ಪದ್ಧತಿ, ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು. ಶಿವರಾತ್ರಿ ನಮ್ಮ ಹಿಂದೂಗಳಿಗೆ ಒಂದು ದೊಡ್ಡ ಹಬ್ಬ ಇದು. ಹಂಗಾಗಿ ಮಜ್ಜಿಗೆ ಪಾನಕ ಕೊಟ್ಟು ಶಿವನ್ ತಂಪು ಮಾಡ್ದಂಗೆ ಜನಕ್ಕೂ ತಂಪು ಮಾಡೋದು. ಜಗದೊಡೆಯ ಶಿವನು ಮುಕ್ಕಣ್ಣ. ಹಾಯ್ ಮ್ಯಾಮ್, ನಿಮ್ಮ ಹೆಸರು? ಸುದರ್ಶನ. ಓಕೆ, ಇಲ್ಲಿ ಪ್ರತಿ ವರ್ಷ ಬರ್ತೀರಾ? ಇಲ್ಲ, ಬೇರೆ ಕಡೆಗೆ ಹೋಗ್ತೀವಿ, ಈ ವರ್ಷ ಇಲ್ಲಿ ನೋಡೋಣ ಅಂತ. ಓಕೆ, ಯಾಕೆ ಇಲ್ಲಿ ಬಂದಿದ್ದು? ಈ ದೇವಸ್ಥಾನದ ವಿಶೇಷತೆ ಏನು ಮ್ಯಾಮ್? ವಿಶೇಷತೆ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ಇದು ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ, ಬ್ಯಾಂಗ್ಳೂರ್ದಲ್ಲಿ ಸಾರಿ. ಸೊ ಅದೇ ಕಾಡು ಮಲ್ಲಿಕಾರ್ಜುನ ಟೆಂಪಲ್ ಮುಂಚೆಯಿಂದನೂ ಗೊತ್ತು ನಮಗೆ. ಬೇರೆ ಟೈಮಲ್ಲಿ ಬರ್ತೀವಿ, ಶಿವರಾತ್ರಿ ಅಲ್ಲಿ ನೋಡೋಣ ಒಂದ್ಸತಿ ಅಂತ ಅಷ್ಟೇ. ಮಹಾಶಿವರಾತ್ರಿ ಹಬ್ಬದ ವಿಶೇಷತೆ ಏನು ಮ್ಯಾಮ್? ನನಗೆ ಗೊತ್ತಿರೋ ಪ್ರಕಾರ ಶಿವ ಪಾರ್ವತಿ ಒಂದಾಗಿದ್ದ ದಿವಸ ಇದು ಫಸ್ಟ್ ಲವ್ ಮ್ಯಾರೇಜ್ ಆಫ್ ದ ಯೂನಿವರ್ಸ್ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ, ನಮ್ಮ ಕಲ್ಚರ್ ಅಲ್ವಾ ಇದು. ಸೊ ಅದು ಜಾಗರಣೆ ಯಾಕಿರ್ಬೇಕು ಮ್ಯಾಮ್? ಜಾಗರಣೆ ಯಾಕಿರಬೇಕು ಅಂದರೆ ಭಕ್ತಿ, ದೇವರಿಗೆ ಬೇಡ್ಕೊಂಡು ಜಾಗರಣೆ ಮಾಡೋದು ಒಳ್ಳೇದಲ್ಲ. ಸೊ ನನ್ನ ಪ್ರಕಾರ ಅಷ್ಟೇ. ಥ್ಯಾಂಕ್ ಯು. ನಮಸ್ತೆ ಮ್ಯಾಮ್, ನಿಮ್ಮ ಹೆಸರು? ನಮಸ್ತೆ, ಜಯಲಕ್ಷ್ಮಿ ಅಂತ ಹೇಳಿ. ಓಕೆ, ಎಲ್ಲಿಂದ ಬಂದಿದ್ದೀರಾ? ಮಂಗಳೂರಿಂದ ಬಂದಿದ್ದು ನಾನು. ಓಕೆ, ಈ ದೇವಸ್ಥಾನಕ್ಕೆ ಪ್ರತಿ ವರ್ಷನೂ ಬರ್ತೀರಾ? ಮತ್ತೆ ನಾವು ಇದು ಕುಂಭಯೋಗಕ್ಕೆ ಹೋದದ್ದು, ಕುಂಭಮೇಳಕ್ಕೆ. ಕುಂಭಮೇಳ, ಕಾಶಿ, ಅಯೋಧ್ಯೆ ಎಲ್ಲ ಹೋಗಿ ಇಲ್ಲಿಗೆ ಲಾಸ್ಟ್ ಬಂದು ಇಲ್ಲಿಂದ ನಾಳೆ ಹೋಗ್ತಾ ಇದ್ದೇವೆ. ನಮ್ಮ ಸಂಬಂಧ ಮನೆ ನಿಂತಿದ್ದೇವೆ ನಾವು. ಹಾಗೆ ಇಲ್ಲಿಂದ ನೋಡಿ ನಾವು ವರ್ಷ ಬರ್ತೇವೆ. ನನ್ನ ಮಗನ ಮನೆನೂ ಇಲ್ಲೇ ಇದೆ, ಕೆಂಗೇರಿ ಪನೋರಮ ಅಲ್ಲಿ. ಶಿವರಾತ್ರಿ ಹಬ್ಬದ ವಿಶೇಷತೆ ಏನು ಮ್ಯಾಮ್? ಅದೇ ಉಪವಾಸ ಮಾಡಬೇಕು, ಮತ್ತೆ ರಾತ್ರಿ ನಿದ್ರೆ ಮಾಡ್ಲಿಕ್ಕಿಲ್ಲ ಇವತ್ತು. ಉಪವಾಸ ಯಾಕೆ ಮಾಡಬೇಕು? ದೇವರ ಧ್ಯಾನ ನಮ್ಗೆ ತಲೆಯಲ್ಲಿ ಇರ್ಬೇಕು ಅಂತ ಹೇಳುವುದು. ತಲೆ ಹೊಟ್ಟೆ ತುಂಬಾ ನಾವು ತಿಂದ್ರೆ ಏನ್ ನಮ್ಗೆ ಬರಲ್ಲ. ಹೊಟ್ಟೆ ಖಾಲಿ ಇದ್ರೆ ಮಾತ್ರ ನಮ್ಮ ದೇವರ ಜ್ಞಾನ ಅದು ಇದೆಲ್ಲ ಬರುತ್ತೆ. ದೇವರನ್ನೇ ನಾವು ಇದು ಮಾಡ್ಬೇಕು. ನಮ್ಮ ಹಿಂದೆ ದೇವರು ಖಂಡಿತ ಇದ್ದಾರೆ. ದೇವರ ನಂಬಿಕೆ ಎಲ್ಲರಿಗೂ ಬೇಕು. ಎಲ್ಲರೂ ಒಳ್ಳೆತನದಲ್ಲಿ ಎಲ್ಲರೂ ಪ್ರೀತಿ ಮಾಡಿ, ಎಲ್ಲರನ್ನು ಇದು ಮಾಡಿ ಚಂದ ಮಾಡಿ, ವಯಸ್ಸಾದವರನ್ನು, ತಾಯಿ ತಂದೆಯನ್ನು ಎಲ್ಲರನ್ನು ಸಹ ಪ್ರೀತಿ ಮಾಡಿ ಚಂದ ಮಾಡಿ ಎಲ್ಲರೂ ಇರ್ಬೇಕು. ಜಾಗರಣೆ ಯಾಕೆ ಮಾಡ್ಬೇಕು ಮ್ಯಾಮ್? ಜಾಗರಣೆ ಅದೇ ಹೇಳ್ತಾ ಇದ್ದೀನಲ್ಲ ನಾನು, 24 ಗಂಟೆನೂ ನಾವು ದೇವರದ್ದು, 24 ಗಂಟೆ ಅಲ್ಲ, ನಾವು ಜನ್ಮದಿಂದ ಬರುವಾಗ ಸಾಯುವವರೆಗೆ ದೇವರನ್ನ ಜ್ಞಾಪಕ ಮಾಡ್ತಾ ಇರ್ಬೇಕು. ಮತ್ತೆ ನಮ್ಗೆ ನಿದ್ದೆ ದೇವರು ಕೊಡಲ್ಲ. ಪ್ರಾಯ ಆಗುವಾಗ ನಾವು ಅದನ್ನು ದೇವರ ಇದನ್ನು ನಮ್ಮನ್ನ ಮಾಡಿ 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 ನಾವು ಇರ್ಬೇಕು. ಹಾಗೆ. ಥ್ಯಾಂಕ್ ಯು ಮ್ಯಾಮ್. 19 ನಮ್ದು ಆನಿವರ್ಸರಿ, ನಮ್ದು 44 ವರ್ಷ ವೆಡ್ಡಿಂಗ್ ಆನಿವರ್ಸರಿ ನಮ್ದು. ಅದಕ್ಕೆ ನಾವು ಕಾಶಿ ವಿಶ್ವನಾಥನ ಸನ್ನಿಧಿಗೆ ನಾವು ಹೋಗಿದ್ದೇವೆ. ಅಲ್ಲಿಂದ ಎಲ್ಲ ದರ್ಶನ ಮಾಡಿ ಅಯೋಧ್ಯೆ, ಪ್ರಯಾಗರಾಜ ಮತ್ತೆ ಕಾಶಿ 3 ಕಡೆ ನಿನ್ನೆ ಬಂದಷ್ಟೇ ನಾವು. ಹಾಗೆ ನಾವು ಶಿವರಾತ್ರಿ ಇಲ್ಲೇ ನೋಡ್ಬೇಕಂತ ಭಾರಿ ಆಸೆ ಇತ್ತು ನಮ್ಗೆ, ಆಸೆ ಇತ್ತು. ಮಲ್ಲೇಶ್ವರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ದಿನೇಶ್ ಕಾಮತ್ ಅಂತ ಹೇಳಿ. ನಾವ್ ಇಲ್ಲಿ ಜಯಲಕ್ಷ್ಮಿ ಅಂತ ಹೇಳಿ. ನಾವು ಇಲ್ಲೇ 5 ವರ್ಷ ನಮ್ಮ ಮಗನೊಟ್ಟಿಗೆ ಇದೆ. ಬ್ಯಾಂಕಲ್ಲಿ ಕೆಲಸ, ನಮ್ಮ ಮಗನಿಗೆ ಯೂನಿಯನ್ ಬ್ಯಾಂಕಲ್ಲಿ. ಈಗ ಅವನಿಗೆ ಟ್ರಾನ್ಸ್ಫರ್ ಆಗಿದೆ ಮಂಗಳೂರಿಗೆ. ಹಾಗೆ ತುಂಬಾ ಖುಷಿಯಲ್ಲಿದ್ದೆ ನಾನು, ಜೋಶಿಯಲ್ಲಿ. ಅಂದ್ರೆ ಅವನಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ ನಾನು ಅಲ್ಲೇ ಅವನನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೇನೆ. ದೊಡ್ಡ ಮಗ, ಸಣ್ಣ ಮಗಳನ್ನು ಅಂದ್ರೆ ಅಲ್ಲೇ ಇದ್ದೇವಲ್ಲ ನಾವು. ಅಲ್ಲಿ ಬರುವಾಗ ನಮ್ಗೆ ಖುಷಿ ಆಗ್ತದೆ. ಹಲೋ ಸರ್, ನಿಮ್ಮ ಹೆಸರು? ಗೋಪಾಲ್. ಓಕೆ, ಈ ಪಾನಕ ಮಜ್ಜಿಗೆ ಕೊಡ್ತಾ ಇದ್ರಲ್ಲ, ಇದನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ಇದೊಂದು 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಓಕೆ, ಯಾಕೆ ಇದು ಮಾಡ್ಬೇಕು ಅನ್ನಿಸ್ತು? ಶಿವಗೆ ಭಕ್ತರಿಗೆ ಒಂದು ಪ್ರಸಾದ ಟೈಪ್ ಕೊಡ್ತಾ ಇದ್ದೀವಿ. ಓಕೆ, ಬಿಸಿಲು ತಂಪಾಗಿ ಹೋಗ್ಲಿ ಅಂತ. ಓಕೆ, ಶಿವರಾತ್ರಿ ಹಬ್ಬದ ವಿಶೇಷತೆ ಏನು ಸರ್? ಶಿವರಾತ್ರಿ ನಮ್ಮ ಹಿಂದೂಗಳಿಗೆ ಒಂದು ದೊಡ್ಡ ಹಬ್ಬ ಇದು. ಹಂಗಾಗಿ ಮಜ್ಜಿಗೆ ಪಾನಕ ಕೊಟ್ಟು ಶಿವನ್ ತಂಪು ಮಾಡ್ದಂಗೆ ಜನಕ್ಕೂ ತಂಪು ಮಾಡೋದು.